ನಂದೇ ನಾಯಕತ್ವ, ನಾನೇ ಲೀಡರ್, ನಾನೇ ಫೇಸ್ ಹೀಗಂತ ಪದೇ ಪದೇ ಡಿ.ಕೆ. ಶಿವಕುಮಾರ್ ಮೆಸೇಜ್ ಪಾಸ್ ಮಾಡ್ತಾನೆ ಇದ್ದಾರೆ. ಸಿಎಂ ಸ್ಥಾನದ ಮೇಲೆ ಕಣ್ಣು ನೆಟ್ಟ ಡಿ.ಕೆ. ಎದ್ದು ಪ್ಲಾನ್ ಬಿ ಇದೇನಾ ಅನ್ನುವಂಥ ಕುತೂಹಲದ ಅನುಮಾನ ಕೂಡ ಶುರುವಾಗಿದೆ. ನಂದೇ ನಾಯಕತ್ವ, ನಾನೇ ಲೀಡರ್, ನಂದೇ ಫೇಸ್. Whichever position I am there, it is my bound duty to lead the party. ಪದೇ ಪದೇ ನಾಯಕತ್ವದ ಬಗ್ಗೆ ಡಿ.ಕೆ. ಸ್ಫೋಟಕ ಹೇಳಿಕೆ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ. ನಂದೇ ಶಕ್ತಿ, ನನ್ನದೇ ವೈಬ್ರೇಷನ್, ಸುಮ್ಮನೆ ಕೂರಲ್ಲ ಎಂದ ಡಿ.ಕೆ. ನನಗಿರುವಂತ ವೈಬ್ರೇಷನ್, ನನಗಿರುವಂತ ಸ್ಟ್ರೆಂತ್, ನನಗಿರುವಂತ ಎಕ್ಸ್ಪೀರಿಯನ್ಸ್ ಬೇರೆ ವಿ ಯುಟಿಲೈಸ್ ಎವ್ರಿವನ್. ಕಾಂಗ್ರೆಸ್ನ ಪವರ್ಫುಲ್ ಲೀಡರ್, ಟ್ರಬಲ್ ಶೂಟರ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದೀಗ ಪಕ್ಷದೊಳಗೆ ಹೊಸ ವೈಬ್ರೇಷನ್ ಹುಟ್ಟು ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಂದಿನ ನಾಯಕತ್ವದ ಬಗ್ಗೆ ಆಡ್ತಿರೋ ಮಾತುಗಳು, ಉರುಳಿಸ್ತಿರೋ ದಾಳಗಳು, ಇಡ್ತಿರೋ ಹೆಜ್ಜೆಗಳು ಕಾಂಗ್ರೆಸ್ ಕೋಟೆಯಲ್ಲಿ ಹೊಸ ಸಮರಕ್ಕೆ ಬೀಜ ಬಿತ್ತಿದಂತಿದೆ. ಗೀಟಳದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಎಸ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ಗೆರೆಯೊಂದನ್ನ ಎಳೆದಿದ್ದಾರೆ. ಆ ಗೆರೆ ಯಾವುದು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಪದೇ ಪದೇ ನಾಯಕತ್ವದ ಬಗ್ಗೆ ದಾಳಗಳು ಉರುಳಿಸ್ತಿರೋದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಅತ್ಯಾಪ್ತರು ಮುಂದಿನ ದಿನಗಳಲ್ಲೂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಆಗಿ ಡಿಸಿಎಂ ಡಿ.ಕೆ. ತಮ್ಮ ಮನದಾಳದ ಮಾತು ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ಬೇಕು ಅಂದವರಿಗೆ ತಮ್ಮ ಶಕ್ತಿ ಏನು ಅಂತ ತಿಳಿಸೋ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. 4 ಬಾರಿ ಮುಂದಿನ ಚುನಾವಣಾ ನಾಯಕತ್ವದ ಬಗ್ಗೆ ಮಾತನಾಡಿರೋ ಡಿ.ಕೆ. ಶಿವಕುಮಾರ್, ನಂಗೆ ಫೇಸ್ ಇದೆ, ವೈಬ್ರೇಷನ್ ಇದೆ, ಬೇರೆ ರಾಜ್ಯಗಳಿಗೂ ನನ್ನ ಕರೀತಾರೆ ಅಂತ ಚಿಟಿಕೆ ಹೊಡೆದಿದ್ದಾರೆ. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನೀವು ಕರೀತಾರ? ಬೇರೆಯವ್ರು ಕರೀತಾರ? ನನಗಿರುವಂಥ ವೈಬ್ರೇಷನ್ನು, ನನಗಿರುವಂಥ ಸ್ಟ್ರೆಂತು, ನನಗಿರುವಂಥ ಎಕ್ಸ್ಪೀರಿಯನ್ಸ್ ಬೇರೆ ವಿ ಯುಟಿಲೈಸ್ ಎವ್ರಿವನ್. ಹೀಗೆ ಹೇಳೋ ಮೂಲಕ 2028ರ ಚುನಾವಣೆಗೆ ನನ್ನದೇ ನಾಯಕತ್ವ ಅಂದಿರೋ ಡಿ.ಕೆ.ಶಿ ಮಾತು ಹೊಸ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಪದೇ ಪದೇ ನಾಯಕತ್ವ ಹೇಳಿಕೆ ನೀಡ್ತಿರೋದ್ಯಾಕೆ? 2028ರ ಟಾರ್ಗೆಟ್ ಇಟ್ಕೊಂಡಿರೋದ್ಯಾಕೆ? ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಈ ಅವಧಿಯಲ್ಲಿ ಸಿಎಂ ಸ್ಥಾನ ದಕ್ಕದಿದ್ರೆ 2028ಕ್ಕೆ ನಾನೇ ಸಿಎಂ ಅನ್ನೋದನ್ನ ಡಿ.ಕೆ. ಕ್ಲೈಮ್ ಮಾಡ್ತಿದ್ದಾರೆ. 2028ರಲ್ಲಿ ಪಕ್ಷದ ದಿಕ್ಸೂಚಿ ಹೇಗಿರುತ್ತೆ ಅನ್ನೋ ಚಿತ್ರಣವನ್ನ ಸೂಚ್ಯವಾಗಿ ತಿಳಿಸ್ತಿದ್ದಾರೆ. ಆ ಮೂಲಕ ಅಧಿಕಾರ ಹಸ್ತಾಂತರದ ವೇಳೆ ಬೆಂಬಲದ ಪ್ಲಾನ್ ಕೂಡ ಇದೆ. ಇನ್ನು ಶಾಸಕರು ತಮ್ಮ ಬೆಂಬಲಕ್ಕೆ ನಿಲ್ಲಲಿ ಅನ್ನೋ ಕಾರಣಕ್ಕೂ ನಾಯಕತ್ವದ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಹೊರತುಪಡಿಸಿ ಬೇರೆ ನಾಯಕರಿಗೆ ಮಾತ್ರ ಈ ಸಂದೇಶ ನೀಡ್ತಿದ್ದಾರೆ. ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತಿರೋ ಸತೀಶ್ ಜಾರಕಿಹೊಳಿಗೂ ಈ ಮೂಲಕ ಟಕ್ಕರ್ ಕೊಡ್ತಿದ್ದಾರೆ. ನಾನೀಗ ಸಿಎಂ ಆಗದಿದ್ರೆ ಮುಂದೆ ನಾನೇ ಸಿಎಂ ಆಗ್ತೀನಿ ಅನ್ನೋ ಮೆಸೇಜ್ ಕೊಡ್ತಿದ್ದಾರೆ. ಇನ್ನು ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದವನಿಗೆ ಅಧಿಕಾರ ಬೇಡವಾ ಅನ್ನೋದು ಡಿ.ಕೆ. ಮಾತಾಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ನಾವು 2028ಕ್ಕೆ ಕ್ಲೈಮ್ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಈ ಹಿಂದೆ ಹೇಳಿದ್ರು. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಎಂದ ಎಂ.ಬಿ. ಪಾಟೀಲ್. ಡಿ.ಕೆ. ನಾಯಕತ್ವ ಕ್ಲೈಮ್ ಬಗ್ಗೆ ಮಾತನಾಡಿರೋ ಸಚಿವ ಎಂ.ಬಿ. ಪಾಟೀಲ್, ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅಂದಿದ್ದಾರೆ, ನಮ್ಮಲ್ಲಿ ನಾಯಕನ ಕೊರತೆಯೇ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಇವತ್ತು ದಿವಸ ಅವ್ರೀಗ ಮಾಸ್ ಲೀಡರ್. ಇವತ್ತು ಜನ ಅವ್ರನ್ನ ನಂಬಿಕೊಂಡು ಅವ್ರನ್ನ ಮೇಲೆ ವಿಶೇಷವಾಗಿ ಬಡವರು, ಹಿಂದುಳಿದವರು, ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನು ನೋಡಿ, ಅವ್ರ ಫೇಸ್ ನೋಡಿ ಒಂದು ದಿವಸ ನಮ್ಮ ಎಲ್ಲರೂ ಇದ್ದಾರೆ, ಎಲ್ಲರೂ ನಾಯಕರೇ, ಸುಮಾರು ಜನ ನಾಯಕರುಗಳಿದ್ದಾರೆ ನಮ್ಮ ಪಕ್ಷದಲ್ಲಿ. ಏನು ನಾಯಕರ ಕೊರತೆ ಏನೂ ಇಲ್ಲ. ಆದರೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕಾಗುತ್ತೆ. ಯಾರು ಒಬ್ಬರು ಇಬ್ಬರು ಇಂದನೇ ಪಕ್ಷ ಬರೋದಿಲ್ಲ. ನವೆಂಬರ್ ಮುಹೂರ್ತಕ್ಕೆ ಇದೆಲ್ಲ ಮುನ್ನುಡಿ ಎಂದ ಅಶೋಕ್. ಡಿ.ಕೆ. ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಆಗಬಹುದೆಂದು ಭವಿಷ್ಯ. ಇತ ಕಾಂಗ್ರೆಸ್ನಲ್ಲಿನ ಕಚ್ಚಾಟವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಟೀಕೆ ಮಾಡ್ತಿದೆ.
ಮಹಾರಾಷ್ಟ್ರದಲ್ಲಿ ಶಿವಸೇನೆ ತೊರೆದ ಏಕನಾಥ್ ಶಿಂದೆ ಶಾಸಕರ ಜೊತೆ ಬಿಜೆಪಿ ಸೇರಿದ್ರು. ಇದರಿಂದ ಮಹಾರಾಷ್ಟ್ರದಲ್ಲಿ ಸರ್ಕಾರ ಪತನವಾಗಿತ್ತು. ಇಲ್ಲೂ ಕೂಡ ಡಿಕೆ ಏಕನಾಥ್ ಶಿಂದೆ ಆಗಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರೂ. ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟನ್ನ ಉಪಯೋಗ ಮಾಡಗಳಿ ಅಂತ ಹೇಳಿದ್ದಾರೆ. ಉಪಯೋಗ ಮಾಡಗಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ನವೆಂಬರ್ ಸುಳ್ಳಾದರೆ, ನವೆಂಬರ್ 16 ಸುಳ್ಳಾಗೋದಾದರೆ ಈಗೇನು ಎಪಿಸೋಡ್ಗಳು ನಡೀತಾ ಇದೆಯಲ್ಲ, ಯಾಕೆ ನಡೀತಾ ಇದೆ? ಇದರ ಮುನ್ನುಡಿ ತಾನೇ ಇವೆಲ್ಲ. ಅದೇನೇ ಹೇಳಿ, ಒಂದಂತೂ ಸ್ಪಷ್ಟ, ನಾನು ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೂ ಫೇಸ್ ಬೇಕಲ್ವಾ ಅಂತಾನೆ ಡಿಕೆ ಹೊಸ ಸ್ಟ್ರಾಟಜಿ ಮಾಡಿದ್ದಾರೆ. ಕೆಲಸ ಮಾಡಿದ ತನಗೆ ಅಧಿಕಾರ ಕೊಡೋದಿಲ್ವಾ ಅಂತ ಪರೋಕ್ಷ ಪ್ರಶ್ನೆ ಮಾಡದಂತಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.